ಸಾಕಷ್ಟು ಜನ ಹೇಳೋದನ್ನ ಕೇಳಿದೀನಿ. ನಿಮ್ಮ ಸಕ್ಸಸ್ನ ನೀವು ಜನರ ಮುಂದೆ ಇಡಬೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೋಬೇಡಿ, ದೃಷ್ಟಿ ಆಗತ್ತೆ ಅಥವಾ ಇನ್ನೊಂದೇನೋ ಅಂತ. ಸಾಕಷ್ಟು ಜನ ಅಂದ್ರೆ ಮೇಲ್ಗಡೆಯಿಂದ ನಿಮಗೆ ವಿಶ್ ಮಾಡಿದ್ರು ಕೂಡ ಅವ್ರಿಗೆ ಒಂದಷ್ಟು ಜಲಸ್ ಇರತ್ತೆ ಅಂತ ಹೇಳೋದನ್ನ ನಾನು ಕೇಳಿದೀನಿ. ಈಗ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಎಲ್ಲರೂ ಶೇರ್ ಮಾಡ್ತಾರೆ. ನಿಮಗೆ ಇದ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಬಂದಿದ್ಯಾ ಅಥವಾ ಎಫೆಕ್ಟ್ ಆಗಿದ್ಯಾ? ಅದೇ ನಾನು ಹೇಳಿದ್ನಲ್ಲ, ಯಾವ್ದನ್ನ ಪಬ್ಲಿಕ್ ಮಾಡ್ಬೇಕು ಯಾವ್ದನ್ನ ಪಬ್ಲಿಕ್ ಮಾಡಬಾರ್ದು ಅಂತ ನಮಗೆ ಗೊತ್ತಿರಬೇಕು. ನಾನು ಹೇಳ್ತಾ ಇರೋದು ದೃಷ್ಟಿ ಬಗ್ಗೆ. ನಂಬ್ತೀರಾ ನೀವು ಅದನ್ನೆಲ್ಲ? ನನ್ನ ಆಡಿಯನ್ಸ್ ನನ್ನ ಪ್ರಕಾರ ಯಾರು ದೃಷ್ಟಿ ಹಾಕಿಲ್ಲ. ಥ್ಯಾಂಕ್ ಯು. ಓಕೆ, ಯಾರು ದೃಷ್ಟಿ ಹಾಕಿಲ್ಲ ಅಂದ್ರೆ ಇರುತ್ತೆ ದೃಷ್ಟಿ ಅನ್ನೋದು ನನ್ನ ಪ್ರಕಾರ. ಬಟ್ ಐ ಡೋಂಟ್ ಥಿಂಕ್ ಸೊ ದಟ್ ಈಸ್ ಹ್ಯಾಪನಿಂಗ್ ಟು ಮೀ. ಚೆನ್ನಾಗಿ ಆಗ್ತಿದೆ ಜೀವನ, ಚೆನ್ನಾಗಿ ನಡೆಯುತ್ತೆ. ಓಕೆ, ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಹೇಗಿದ್ದಾರೆ, ಹೇಗ್ ನಡೀತಾ ಇದೆ? ಇಟ್ಸ್ ಗೋಯಿಂಗ್ ಗುಡ್. ಈಗ ಸ್ವಲ್ಪ ಜಾಸ್ತಿ ಚಾನಲ್ ಸ್ಟಾರ್ಟ್ ಆಗ್ತಿದೆ, ತುಂಬಾ ಜನ ಇನ್ಫ್ಲುಯೆನ್ಸರ್ಸ್ ಯೂಟ್ಯೂಬರ್ಸ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಬಟ್ ಒಂದು ನಾನು ಕ್ಲಿಯರ್ ಮಾಡೋದೇನು ಅಂದ್ರೆ, ಯಾರ್ಯಾರೀಗ ಪ್ಯಾಷನ್ ಇಟ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಇಲ್ಲ ಒಂದು ಮೈಂಡ್ ಸೆಟ್ ಇರುತ್ತೆ ನಾನು ವರ್ಕ್ ಮಾಡ್ಕೊಂಡೆ ಸೈಡಲ್ಲಿ ಯೂಟ್ಯೂಬ್ ಮಾಡ್ತೀನಿ, ಅದರಲ್ಲಿ ಎಷ್ಟೋ ಜನ ಲಕ್ಷ ದುಡಿತಿದ್ದಾರೆ, ಸಮೀರ್ ಸೂಟ್ ಹಾಕೊಂಡು ಆಡ್ತಾನೆ, ಸಮೀರ್ ಕಾರ್ ತಗೊಂಡ್ಬಿಟ್ಟ ನಾನು ತಗೋತೀನಿ ಅಂತ ಮೈಂಡ್ ಸೆಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಕಷ್ಟ ಇದೆ. ದುಡ್ಡು ಮಾಡಬೇಕು ಅಂತಾನೆ ಯೂಟ್ಯೂಬ್ ಮಾಡೋದು ಈಸ್ ನಾಟ್ ರೈಟ್. ಯು ಸ್ಟಾರ್ಟ್ ವಿತ್ ಅ ಪ್ಯಾಷನ್, ಯು ಸ್ಟಾರ್ಟ್ ವಿತ್ ಅ ಗೋಲ್. ಓಕೆ, ನಾನು ಒಂದು ವ್ಯಾಲ್ಯೂ ಆ್ಯಡ್ ಮಾಡ್ತೀನಿ, ಓಕೆ ನನ್ನ ಕಾಂಟೆಂಟ್ ಇಂದ ಈ ಕಾಂಟೆಂಟ್ ನಂದಿರುತ್ತೆ, ನಂದೊಂದು ನೀಶ್ ಇರುತ್ತೆ ಅಂತ ಮಾಡ್ಕೊಂಡು ಹೋದ್ರೆ ಯು ವಿಲ್ ಮೇಕ್ ಮನಿ, ಯು ವಿಲ್ ಸಿ ಸಕ್ಸಸ್. ಬಟ್ ದುಡ್ಡುಗೋಸ್ಕರನೇ ಅಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ ಅಂತ ನಾನು ಹೇಳ್ಬೋದು. ಮಾಡೋರು ಮಾಡ್ತಿರ್ಬೋದೇನೋ, ಬಟ್ ನನ್ನ ಪ್ರಕಾರ ಅದು ಕಷ್ಟ. ಯೂಟ್ಯೂಬರ್ಸ್ ಮಧ್ಯ ಒಗ್ಗಟ್ಟಿದ್ಯಾ ಕನ್ನಡದಲ್ಲಿ? ಇದೆ, ಅಂದ್ರೆ ನಮ್ದೇ ಒಂದೊಂದು ಸರ್ಕಲ್ ಇದೆ ಅಂಡ್ ಏನೋ ಪ್ರಾಬ್ಲಮ್ ಆದ್ರೂ ನಿಂತ್ಕೊಳ್ತಾರೆ. ಓಕೆ, ಅಂದ್ರೆ ಕೆಲವೊಂದ್ಸಲ ಹಿಂದೆ ಮುಂದೆ ನೋಡದೆ ಎಲ್ಲಾ ವಿಚಾರಕ್ಕೂ ನಾನು ಇರ್ತೀನಿ, ಒಗ್ಗಟ್ಟಲ್ಲಿ ಇರೋಣ ಅಂತ ಹೇಳೋದು ಕೂಡ ಸಮಸ್ಯೆ ಆಗುತ್ತೆ ಅಂತ. ಈ ತರದ್ದು ಏನೋ ಇನ್ಸಿಡೆಂಟ್ ನಡೆದಿದ್ಯಾ ನಿಮ್ಗೆ? ಐ ಟೆಲ್ ಯು, ಬೇಸಿಕ್ಲಿ ಏನಾಯ್ತು ಅಂದ್ರೆ, ಯಾವುದೇ ಇನ್ಸಿಡೆಂಟ್ ತಗೊಂಡ್ರು ನಾವು ಇನ್ಫ್ಲುಯೆನ್ಸರ್ ಆಗಿರೋದ್ರಿಂದ ಜನ ನಮ್ಮ ಫಾಲೋ ಮಾಡ್ತಿದ್ದಾರೆ ಆಯ್ತಾ. ಜನ ಬಂದು ನಮಗೆ ಕಾಮೆಂಟ್ ಆಗ್ತಾರೆ, ನೀವೊಂದು ಇಶ್ಯೂ ನಡೀತಿದೆ, ನೀವು ಮಾತಾಡ್ತಿಲ್ಲ ಅಂತ. ಸೊ ಒಂದಷ್ಟು ಇನ್ಫ್ಲುಯೆನ್ಸರ್ಸ್ ಓಕೆ ಈಗ ಮಾತಾಡಬೇಕು ನಾವು, ಇವ್ರು ಈ ತರ ಕಾಮೆಂಟ್ಸ್ ಆಗ್ತಿದ್ದಾರೆ, ಮಾತಾಡಿಲ್ಲ ಅಂದ್ರೆ ನಾವು ಕೆಟ್ಟವ್ರು ಅನ್ಸ್ಕೋತೀವಿ ಅಂತೇಳಿ ರಿಸರ್ಚ್ ಮಾಡದೆ ಯೋಚನೆ ಮಾಡದೆ ಮಾತಾಡೋದು ತಪ್ಪೇ. ಹೌದು, ದಟ್ ಈಸ್ ರಿಯಲಿ ನಾಟ್ ರೈಟ್ ಫಾರ್ ಸೊಸೈಟಿಯಲ್ಲಿ. ಬದುಕಬೇಕಂದ್ರೆ ಪ್ರಾಪರ್ ಆಗಿ ರಿಸರ್ಚ್ ಮಾಡಿ, ಓಕೆ ಇದು ಮಾತಾಡೋಕೆ ಮುಂಚೆ ಕರೆಕ್ಟ್ ಆಗೇನು ಅಂತ. ಬಟ್ ಅದೇ ಜನ ಮತ್ತೆ ಕಾಮೆಂಟ್ ಆಗ್ತಾರೆ, ನೀನು ಮಾತಾಡ್ಬಿಟ್ಟೆ ಯೋಚನೆ ಮಾಡಿಲ್ಲ ಅಂತ. ಸೊ ಈ ಇದರಲ್ಲಿ ಇನ್ಫ್ಲುಯೆನ್ಸರ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾರೆ. ಬಟ್ ನಾನು ಹೇಳೋದೇನು ಅಂದ್ರೆ, ಒಂದ್ಸರಿ ಥಿಂಕ್ ಬಿಫೋರ್ ಯು ಟಾಕ್. ನಾನು ಆಗ್ಲೇ ಹೇಳ್ದಂಗೆ ಯೋಚನೆ ಮಾಡಬೇಕು, ನಮ್ಮ ಹತ್ರ ರೆಸ್ಪಾನ್ಸಿಬಿಲಿಟಿ ಇದೆ. ನಾವು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ರೆ 1 ಲಕ್ಷ ಜನ ನೋಡ್ತಾರೆ, 1 ಲಕ್ಷ ಮಿನಿಮಮ್ ಅಂದ್ಕೊಡಿ, 1 ಲಕ್ಷ ಜನ ನೋಡ್ತಾರೆ. 1 ಲಕ್ಷ ನೋಡೋ ಸ್ಮಾಲ್ ಅಮೌಂಟ್. ಸೊ ಅಷ್ಟು ಜನ ನೋಡ್ತಿದ್ದಾರೆ ಅಂದ್ರೆ ನಾವು ಸ್ವಲ್ಪ ಯೋಚನೆ ಮಾಡಿ ರಿಸರ್ಚ್ ಮಾಡಿ ವಿಡಿಯೋ ಮಾಡಬೇಕು ಅಂತ ಹೇಳಿ. ಜಸ್ಟಿಸ್ ಫಾರ್ ಸೌಜನ್ಯ ಎನ್ನುವಂಥದ್ರ ಬಗ್ಗೆ ನೀವು ಕೂಡ ಮಾತಾಡಿದ್ರಿ. ಇವತ್ತಿನ ವಿದ್ಯಮಾನಗಳನ್ನ ನೋಡಿದ್ರೆ ನಿಮ್ಮ ನಿಲುವು ಬದಲಾಗಿದ್ಯಾ ಅಥವಾ ಯಾವ ರೀತಿ ಇದೆ? ನಾನು ಈಗ ಕಾನೂನು ಏನು ಹೇಳುತ್ತೆ ಅದನ್ನ ನಂಬ್ಕೊಂಡು ಕೂತಿದ್ದೀನಿ, ಅದಕ್ಕೋಸ್ಕರ ಕಾಯ್ತಿದ್ದೀನಿ. ಈಗ ನನ್ನ ಮೈಂಡ್ ಸೆಟ್ ಅಲ್ಲಿ ಇದು ಸರಿ, ಅವ್ರ ತಪ್ಪು ಇವ್ರ ತಪ್ಪು ಅನ್ನೋದಿಲ್ಲ. ನಾನು ಡಿಸಿಷನ್ ವೇಟ್ ಮಾಡ್ತಾ ಇದ್ದೀನಿ. ಅಂಡ್ ಐಮ್ ನ್ಯೂಸ್ ನೋಡ್ತಾ ಇದ್ದೀನಿ, ಏನ್ ನಡೀತಿದೆ ಈಗ ಸದ್ಯಕ್ಕೆ, ಏನ್ ಸ್ಥಿತಿಗೆ ಬಂದಿದೆ ಅನ್ನೋದೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆರಾಧ್ಯ ಅವರೆಲ್ಲ ನಿಮ್ಮ ಸರ್ಕಲ್ ಅಲ್ಲಿ ನಾವು ಫ್ರೆಂಡ್ಸ್ ಹೇಗಿದ್ದೀರಾ? ಸೂಪರ್ ಹ್ಯಾಪಿ, ಮಜಾ ಮಾಡ್ತೀವಿ. ವ್ಲಾಗ್ ಮಾಡ್ದಿರೋ ಟೈಮಲ್ಲೂ ಮಜಾ ಮಾಡ್ತೀವಿ, ಖುಷಿಯಾಗಿರ್ತೀವಿ, ಒಬ್ರಿಗೊಬ್ರು ರೇಗಿಸ್ತೀವಿ. ವಿ ಆರ್ ಲೈಕ್ ನಾರ್ಮಲ್ ಫ್ರೆಂಡ್ಸ್. ನಾವು ಏನಂತಾರೆ ಇದನ್ನ ಮೇಂಟೈನ್ ಮಾಡಿಲ್ಲ, ನೀನು ಇನ್ಫ್ಲುಯೆನ್ಸರ್ ನಾನು ಇನ್ಫ್ಲುಯೆನ್ಸರು, ನಿನ್ನ ನಂಬರ್ ಜಾಸ್ತಿ ನನ್ನ ನಂಬರ್ ಜಾಸ್ತಿ ಇಲ್ಲ. ನನಗೆ ಐಡಿಯಾ ಬಂದಾಗ ಅವ್ರು ಶೇರ್ ಮಾಡ್ತಾರೆ. ಇಬ್ರು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋತೀವಿ, 3 ಜನನು. ಸೊ ದಿಸ್ ಇಸ್ ಗೋಯಿಂಗ್ ಆನ್. ಫ್ರೆಂಡ್ಶಿಪ್ ಹೇಗೆ ಶುರುವಾಯ್ತು ನಿಮ್ಮ ಮೂರದ್ದು? ನಾನು ವರುಣ್ ಬಂದು ಆಲ್ಮೋಸ್ಟ್ 6 years ಇಂದ ನಾನು ಟಿಕ್ಟಾಕ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಅವಾಗಿಂದ ಫ್ರೆಂಡ್ಸು, ಬಟ್ ಅಷ್ಟು ಕ್ಲೋಸ್ ಇರಲಿಲ್ಲ. ರೀಸೆಂಟಾಗಿ ನಾನು ಜಿಮ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರು ಒಂದು ಕಡೆ ಜಿಮ್ ಮಾಡ್ತಿದ್ರು. ಸೊ ಯಾಕೆ ನಾವಿಬ್ರು ಜೊತೆಗೆ ಜಿಮ್ ಮಾಡಬಾರ್ದು ಅಂತೇಳಿ ಮಾತಾಡಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಶ್ರವಣ್ ವರುಣ್ ಮೀಟ್ ಮಾಡಿಸಿದ್ರು ನನ್ನ. ಅಲ್ಲಿಂದ ನಾವು 3 ಜನ ಒಂದು ಸರ್ಕಲ್ ಆಗಿ ಅದನ್ನೆಲ್ಲ ಮಾಡ್ದಿರಾ ಅದೇ ಒಂದು ಸೆನ್ಸ್ ಇಟ್ಕೊಂಡು ಏನೇ ಮಾಡಿದ್ರು ಮಾಡಬೇಕು. ಈಗ ಏನೇ ಪ್ರ್ಯಾಂಕ್ ಮಾಡಿದ್ರು ಓಕೆ ತುಂಬ ಜಾಸ್ತಿ ಹೋಗ್ತಾ ಇದೆ ಅಂದಾಗ ವಿ ಹ್ಯಾವ್ ಟು ನೋ ವೆನ್ ಟು ಸ್ಟಾಪ್. ಬ್ರೇಕಪ್ ಬಗ್ಗೆ ನಾನು ಹೇಳ್ಕೊಂಡಿದ್ದೀನಿ ಅಂತ ಹೇಳಿದ್ರಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳನ್ನ ನೋಡಿದೀನಿ, ಲವ್ ಗುರು ಆಗ್ಬಿಟ್ಟಿದ್ದೀರಾ ಅಂತ. ಒಂದು ಬ್ರೇಕಪ್ ನನಗೆ ಗೊತ್ತಿರೋದು ಒಂದು, ಎಷ್ಟಾಗಿದೆ ಗೊತ್ತಿಲ್ಲ. ಹೌದಾ? ನನಗೆ ಗೊತ್ತಿರೋದು ಒಂದು. ಯಾವ್ದು ಗೊತ್ತು ನಿಮ್ಗೆ? ಅದನ್ನ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ. ಹಂಗೆ ನಾವು ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ, ಹೇಳಲ್ಲ ಬೇರೆ. ಬಟ್ ಬೇರೆ ಅಂದ್ರೆ ನಂಬರ್ಸ್ ಎಷ್ಟಿರ್ಬೋದು ಅಂತ ಗೊತ್ತಿಲ್ಲ ನನಗೆ. ಒಂದೇ. ಬಟ್ ಲವ್ ಗುರು ಆಗಿದ್ದೀರಾ ಅಂತ ಅನ್ಸುತ್ತೆ. ಲವ್ ಗುರು ಅಂತೇನಲ್ಲ, ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ಕೋತಾ ಇದ್ದೀವಿ. ಸೊ ದಟ್ ಪೀಪಲ್ ಹೂ ಫಾಲೋ ಮೀ ವಿಲ್ ಆಲ್ಸೋ ಲರ್ನ್ ಇನ್ ದರ್ ಲೈಫ್ ಆ್ಯಂಡ್ ಅಡಾಪ್ಟ್ ಇಟ್. ಅವರು ಅವ್ರ ಲೈಫಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊಂಡು ಇಂಪಾರ್ಟೆಂಟ್ ಏನು ಈಗ ಸದ್ಯಕ್ಕೆ ಏನಾದ್ರು ಅರ್ಥ ಮಾಡ್ಕೊಂಡು ಅದನ್ನು ಹೇಳ್ತಾ ಇದೀವಿ ಅಷ್ಟೇ ಆಡಿಯನ್ಸ್. ಬ್ರೇಕಪ್ ಆದ್ಮೇಲೆ ಜೀವನ ಏನು ಅಂತ ತುಂಬಾ ಬೇಗ ಅರ್ಥ ಆಗತ್ತಂತೆ. ಅದಾಗಿದೆಯಾ ನಿಮ್ಗೆ? ನನಗೆ ಗೊತ್ತಿಲ್ಲ, ನಾನು ಹೇಳಿರೋದು ಕೇಳ್ತಾ ಇದೀನಿ. ಓಕೆ, ಅಂದ್ರೆ ಯು ನೋ ವಾಟ್ ಟು ಡೂ, ಯು ಹ್ಯಾವ್ ಅ ವಿಷನ್. ಆ್ಯಂಡ್ ನಾನು ಹೇಳೋದೇನು ಅಂದರೆ, ಬ್ರೇಕಪ್ ಒಂದೇ ಅಂತಲ್ಲ, ನನ್ನ ಲೈಫ್ ಮಂತ್ರ ಇದು. ಲೈಫಲ್ಲಿ ಏನೇ ನಿಮಗೆ ಹರ್ಟ್ ಆಗ್ತಿದೆ ಅಂದರೆ, ಒಂದು ಪೇನ್ ಇದೆ ನಿಮ್ಮ ಲೈಫಲ್ಲಿ, ಒಂದು ಏನೋ ದುಡ್ಡು ಕಳ್ಕೊಂಡ್ರಿ, ಫ್ರೆಂಡ್ ಕಳ್ಕೊಂಡ್ರಿ,
ಇಲ್ಲ ಗರ್ಲ್ ಫ್ರೆಂಡೇ ಹೋದ್ರು, ಏನೇ ಪೇನ್ ಇದ್ರು ಆ ಪೇನ್ನ ವೇಸ್ಟ್ ಮಾಡಬಾರ್ದು ಕೂತ್ಕೊಂಡು ಒಂದು ಕಡೆ ಹತ್ಕೊಂಡು. ಆ ಪೇನ್ನ ಒಂದು ಕಡೆ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಬೇಕು. ಈಗ ನನಗೆ ಒಂದು ಬ್ರೇಕಪ್ ಪೇನ್ ಆಯಿತು, ಐ ವಾಂಟೆಡ್ ಟು ಯೂಸ್ ಇಟ್ ಬೈ ಬಿಲ್ಡಿಂಗ್ ಮೈ ಬಾಡಿ. ನನ್ನ ಬಾಡಿ ಬಿಲ್ಡ್ ಮಾಡೋಣ, ಓಕೆ, ಆ ಪೇನ್ ಇಟ್ಕೊಂಡೆ ಬಾಡಿ ಬಿಲ್ಡ್ ಮಾಡೋಣ. ಸೊ ಆ ಪೇನ್ನ ನೀವು ಯೂಸ್ ಮಾಡ್ಕೋಬೇಕು ಒನ್ ಆರ್ ದಿ ಅದರ್ ರೀತಿ ಟು ಸೆಲ್ಫ್ ಡೆವಲಪ್ ಯೋರ್ ಸೆಲ್ಫ್ ಇನ್ ಟು ಸಮಥಿಂಗ್. ಅಂದ್ರೆ ಒಂದು ಫ್ರೆಂಡ್ಸ್ ಆದ್ರೂನು ಒಂದ್ ರೇಂಜಿಗೆ ಕ್ಲೋಸ್ನೆಸ್ ಇರುತ್ತೆ, ಅಥವಾ ಒಂದ್ ಹೇಳಿದ್ನಾಗೆ ಒಂದ್ ಲಿಮಿಟ್ ಇರುತ್ತೆ. ಬಟ್ ಜನರಿಗೆ ಗೊತ್ತಾಗುತ್ತೆ. ಅಂದ್ರೆ ಆಲ್ಮೋಸ್ಟ್ ಜನ ನಾವು ನೋಡಿದೀವಿ, ನಾವು ಫ್ರೆಂಡ್ಸ್ ಅಂತ ಹೇಳ್ತಾರೆ, ಆಮೇಲೆ ಮದ್ವೆ ಆಗ್ತಾರೆ, ಹೀಗೆಲ್ಲ ನೋಡಿರ್ತಾರೆ ಜನರು ಕೂಡ. ನೀವು ಕೂಡ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಾನು ಸಾಕಷ್ಟು ಜನ ಕಮೆಂಟ್ಸ್ ಮಾಡಿರೋದು ನೋಡಿದೆ. ಅಂದ್ರೆ ಒಂದು ರೆಸ್ಪೆಕ್ಟ್ ನ ಮೇಂಟೈನ್ ಮಾಡಿರುವಂತದ್ದು ನೀವಾಗಿರ್ಬೋದು, ಅಥವಾ ಈ ಹಿಂದೆ ನಿಮ್ಮ ಗರ್ಲ್ ಫ್ರೆಂಡ್ ಆಗಿದ್ದವರು, ಈ ಬಗ್ಗೆ ಏನ್ ಹೇಳ್ತೀರಾ? ದಟ್ ಈಸ್ ಹ್ಯೂಮನ್ ಟೆಂಡೆನ್ಸಿ, ನಾವು ಮೇಂಟೈನ್ ಮಾಡಬೇಕು. ಆಬ್ವಿಯಸ್ಲಿ ಈಗ ನಾವು ಅಪ್ಪ ಅಮ್ಮ ನಮ್ಗೆ ಹೇಳ್ಕೊಟ್ಟಿರೋದು ಅದಲ್ವಾ. ಈಗ ನನ್ನ ಕೈಯಲ್ಲಿ ಒಂದು ಸೋಷಿಯಲ್ ಮೀಡಿಯಾನ ಪವರ್ ಇದೆ ಅಂತ ತಕ್ಷಣ ಹೋಗಿ ಕೂತ್ಕೊಂಡು ಕ್ಯಾಮ್ರಾ ಇಟ್ಬಿಟ್ಟು ಅವ್ರು ಹಂಗೆ ಮಾಡೋರು ಹಿಂಗೆ ಮಾಡೋರು ಹಂಗೆ ಮಾಡಿದ್ರು ಅಂತೇಳಿ ಯಾರದೇ ಜೀವನ ಹಾಳು ಮಾಡ್ಬೋದು, ಹುಡುಗಿ ಆಗಲಿ ಹುಡುಗ ಆಗಲಿ. ಬಿಕಾಸ್ ಅವ್ರು ನಂಬ್ಕೊಂಡು ಅವ್ರ ಫ್ಯಾಮಿಲಿ ಇರ್ತಾರೆ, ಅವ್ರ ಫ್ಯಾಮಿಲಿ ಆಚೆ ಸಿಕ್ಕಿದಾಗ ಜನ ಕೇಳ್ತಾರೆ. ದಟ್ ಈಸ್ ಸಮಥಿಂಗ್ ವಿಚ್ ಯು ಆರ್ ಪಾಸಿಂಗ್ ಇನ್ ಅ ವೆರಿ ನೆಗೆಟಿವ್ ವೇ. ಒಂದು ಪರ್ಸನ್ ಮೇಲೆ ಫುಲ್ ಒಂದು ಟೈಮಲ್ಲಿ ಇಷ್ಟಪಟ್ಟಿದ್ದವ್ರನ್ನ ಒಂದು ಕಡೆ ತಳ್ಳಿಬಿಟ್ಟು ನೀವು ನೆಗೆಟಿವ್ ಅನ್ನೋ ತೋರಿಸೋದು, ನಾನು ಅದನ್ನು ಬಿಲೀವ್ ಮಾಡಲ್ಲ. ಅದಕ್ಕೆ ಐ ನೆವರ್ ವಾಂಟೆಡ್ ಟು ಡೂ ಇಟ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಲವರ್ಸ್ ಅಂತ ಗೊತ್ತಾದಾಗ ಬ್ರೇಕಪ್ ಆದ ನಂತರದಲ್ಲಿ ಜನ ಹೇಳೋದು ಯಾಕೆ ಬೇರೆ ಆದ್ರಿ, ಏನಾಯ್ತು, ಹೀಗೆಲ್ಲ ಕಾರಣಗಳನ್ನ ಕೇಳ್ತಾರೆ. ಕೆಲವೊಮ್ಮೆ ನಿಖರವಾದ ಕಾರಣಗಳನ್ನ ಹೇಳೋದಕ್ಕೆ ಆಗೋದಿಲ್ಲ. ಇದು ಆಕ್ಚುಲಿ ಎಫೆಕ್ಟ್ ಆಗಿದೆಯಾ ನಿಮಗೆ? ಇಲ್ಲ, ನನಗದೇನು ಎಫೆಕ್ಟ್ ಆಗಿಲ್ಲ. ಏನು ಪ್ರಾಬ್ಲಮ್ ಅಂದ್ರೆ ಜನರ ಮಾತುಗಳು? ನಾನು ಅವ್ರಿಗೆ ಆನ್ಸರ್ ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ಓಕೆ, ನಾನು ಇದನ್ನ ಹೇಳೋಕೆ ಇಷ್ಟ ಇಲ್ಲ, ಇದು ಹೇಳೋದು ಬೇಡ, ಸೆಟ್ ಅ ಬೌಂಡ್ರಿ. ಬಟ್ ಆದ್ರೂ ನೀವು ಯಾವುದೇ ವಿಡಿಯೋ ಮಾಡಿದ್ರು ಒಂದಲ್ಲ ಒಂದು ಕಮೆಂಟ್ ಇದ್ದೇ ಇರುತ್ತೆ ಅದ್ರ ಬಗ್ಗೆ. ಇರುತ್ತೆ. ಬಟ್ ವಿ ಹ್ಯಾವ್ ಟು ಮೂವ್ ಆನ್ ಅಲ್ಲ. ಕಮೆಂಟ್ ಇರುತ್ತೆ ಅಂತೇಳಿ ಅದನ್ನ ಓದಿದ ತಕ್ಷಣ ನನಗೇನು ಹರ್ಟ್ ಆಗಿ ಒಂದೇಳಿ ಕೂತ್ಕೊಂಡು ಅನ್ನೋಕ್ಕಾಗಲ್ಲ. ಓಕೆ, ಕಮೆಂಟ್ ಇದೆ, ನೆಕ್ಸ್ಟ್ ಬೇರೆ ಕಮೆಂಟು ಪಾಸಿಟಿವ್ ಇರುತ್ತೆ, ಅದನ್ನ ಓದ್ಕೊಂಡು ಖುಷಿ ಪಡ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಏನು ತಲೆಯಲ್ಲಿದೆ ರಿಲೇಶನ್ಶಿಪ್ ಅಂತ ಬಂದಾಗ? ಯಾವ ವಿಷಯವನ್ನ ಫಾಲೋ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ರಿಲೇಶನ್ಶಿಪ್ಗಿಂತ ಫಸ್ಟ್ ನಾನು ಈಗ ಹೇಳೋದಂದ್ರೆ ಸೆಲ್ಫ್ ಡೆವಲಪ್ಮೆಂಟ್, ನಮ್ಮ ಮೇಲೆ ನಾವು ವರ್ಕ್ ಮಾಡಬೇಕು. ಆ್ಯಂಡ್ ಯಾರೇ ಬಂದರೂ ಅವ್ರಿಗೆ ಫೈನಾನ್ಷಿಯಲಿ ನಾವು ರೆಡಿ ಇರಬೇಕು ನೋಡ್ಕೊಳ್ಳೋಕ್ಕೆ. ಆ್ಯಂಡ್ ಅವ್ರಿಗೆ ಏನು ಕೇಳೋರು ಕೊಡಿಸೋ ಥರ ಇರಬೇಕು. ಅದಕ್ಕಿಂತ ಮುಂಚೆ ನಾನು ನಮ್ಮ ಫ್ಯಾಮಿಲಿ ಡಿಸೈರ್ನ ಪೂರ್ತಿ ಮಾಡಬೇಕು, ಆಮೇಲೆ ರಿಲೇಶನ್ಶಿಪ್ ಕಡೆ ತಲೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ನೀವು ಒಂದ್ ಕಡೆ ಹೇಳಿದ್ರಿ ಇನ್ನೊಂದ್ 2 ವರ್ಷಕ್ಕೋ ಏನೋ ಮದ್ವೆ ಆಗೋ ಪ್ಲಾನ್ ಇದೆ ಅಂತ. ಇನ್ನೂ ಇಲ್ಲ, ನೋಡೋಣ. ನೀವು ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದೀರಾ? ನಿಮ್ಮ ನ್ಯೂಸ್ಗೆ ಕರ್ಕೊಂಡ್ಬರ್ತೀನಿ, ಚಾನಲ್ಗೆ ಕರ್ಕೊಂಡ್ಬರ್ತೀನಿ. ಲಾಸ್ಟ್ ವ್ಲಾಗ್ಸ್ ಅಲ್ಲಿ ಹೇಳಿದಿರಲ್ಲ? ಹೌದಾ? ನನಗೆ ನೋಡಿದ್ದೀನಿ. ಅದೇ ಹುಡುಕ್ತಾ ಇದಾರಂತೆ ಮನೇಲಿ. ಬಟ್ ಇಟ್ಸ್ ಜಸ್ಟ್ ಫನ್. ಇನ್ನು ಸದ್ಯಕ್ಕೆ ನಾನು ರೆಡಿ ಇಲ್ಲ ಮೆಂಟಲಿ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.